ಒಬ್ಬೊಬ್ಬರೇ ಬರ್ತೀರಾ ಒಟ್ಟಿಗೆ ಬರ್ತೀರಾ? ಒಬ್ಬೊಬ್ಬರೇ ಬರ್ತೀರಾ ಒಟ್ಟಿಗೆ ಬರ್ತೀರಾ? ಈಗ ಆಲ್ರೆಡಿ ಇಂಟರ್ನೆಟ್ ಬ್ಲಾಸ್ಟೇ ಆಗ್ಬಿಟ್ಟೈತೆ ಅಂತ ಅನ್ಕೊಳ್ಳಿ. ಯಾಕೆ ಅಂತಂದರೆ ಟಾಕ್ಸಿಕ್ ಸಿನಿಮಾದು ಒಂದು ವಿಡಿಯೋ ಬಿಟ್ಟಿದ್ದಾರೆ ಇವಾಗ. ಅದನ್ನು ಟೀಸರ್ ಅಂತ ಹೇಳೋದು, ಇನ್ನೊಂದು ಹೇಳೋದು, ಗ್ಲಿಮ್ಸ್ ಅಂತ ಹೇಳೋದು ಗೊತ್ತಿಲ್ಲ. ಹೀರೋಯಿನ್ಸು ಯಾರೆಲ್ಲ ಇದ್ದಾರೆ ಅವ್ರದ್ದೆಲ್ಲ ಒಂದು ಕ್ಲಿಪ್ ಬಂದಿದೆ, ಬನ್ನಿ ನೋಡೋಣ ಹೇಗಿದೆ ಅಂತ. ನಾನು ಲೈವ್ ರಿಯಾಕ್ಷನ್ನ ಕೊಡ್ತೀನಿ. ನನಗೆ ಏನು ಅನಿಸುತ್ತೆ ಆಸ್ ಎ ಯಶ್ ಫ್ಯಾನ್ ಆಗಿ, ಸೊ ಅದನ್ನು ನಾನು ರಿಯಾಕ್ಷನ್ ಕೊಡ್ತೀನಿ. ಆಮೇಲೆ ಸ್ವಲ್ಪ ಕೆಲವ್ರಿಗೆ ಓವರ್ ಅನಿಸ್ಬೋದು, ಇನ್ನೊಂದು ಅನಿಸ್ಬೋದು. ನಾವು ಮೊದಲಿಂದನೂ ಹಂಗೆ, ನನಗೇನು ಅನ್ಸುತ್ತೆ ನಾನು ಅದನ್ನು ಲೈವಾಗೆ ಕೊಡ್ತೀನಿ. ಓಕೆ, ಸೊ ಬನ್ನಿ ನೋಡುವ. ಕಿಡ್ಸ್ ಸ್ಟೇ ಅವೇ. ಆ್ಯಕ್ಚುಲಿ ಏನು ಗೊತ್ತಾ, ಇದು ಯಾಕೆ ಕೊಟ್ಟವ್ರು ಗೊತ್ತಾ? ಕೆಲವರು ಈ ರಾಯ ಇಂಟ್ರೊಡಕ್ಷನು ಇದೆಲ್ಲ ಬಂತಲ್ಲ, ಸೊ ಕ್ಲಿಪ್ಪು, ಆಗ ಅದೇನೋ ಕೆಲವರೆಲ್ಲ ಟಿ ವಿಲೆಲ್ಲ ಹಾಕೊಂಡು ಮನೆಗೆಲ್ಲ ತೋರಿಸ್ಬಿಟ್ರಂತೆ, ಮನೆಯವ್ರನ್ನೆಲ್ಲ ಕೂರಿಸ್ಕೊಂಡು. ಅದೇನೇನೋ ಸೌಂಡ್ಗಳು ಬಂದ್ಬಿಡುತ್ತಂತೆ, ಇನ್ನೊಂದು ಬಂದ್ಬಿಡುತ್ತಂತೆ. ಆಗ ಅವ್ರಿಗೊಂಥರ ಮುಜುಗರ ಆಗೋಯ್ತಂತೆ ಅಂತೆಲ್ಲ ಸಿಕ್ಕಾಬಟ್ಟೆ ಕೆಲವರೆಲ್ಲ ವೀಡಿಯೋಗಳು ಮಾಡೋದೇನು ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ, ಯೂಟ್ಯೂಬಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಕತೆ ಗಾಯಿಸವೆಲ್ಲ. ಒಂದಿನ ಮನೆಯವ್ರ ಜೊತೆ ಕೂತ್ಕೊಂಡು ಒಂದು ಪಿಕ್ಚರ್ ನೋಡಿರಲ್ಲ, ಸುಮ್ಮನೆ ಡೌಗಳವೆಲ್ಲ ಅವೆಲ್ಲ ಮಾಡ್ತಾಯಿದ್ರು. ಅದಕ್ಕೆ ಇದನ್ನು ಕೊಟ್ಟವ್ರೆ ಅಂತ ನನ್ನ ಭಾವನೆ. ನನಗನ್ನಿಸ್ತೈತೆ ಹಂಗೆ, ನನಗೆ ಗೊತ್ತಿಲ್ಲ ಕಣಪ್ಪ, ಅದೇನೋ ಪ್ಲೇ ಮಾಡಿ ನೋಡ್ತೀನಿ ತಡೀರಿ. Parents, make sure your kids stay away. Grandparents, make sure your kids stay away. Great grandparents ಏನು ಬರುತ್ತೆ, ಅಟ್ ಯುವರ್ ಓನ್ ರಿಸ್ಕ್. ಸರ್ರೆ ಕೊಟ್ಟರು. ಈಗ ಇನ್ಮೇಲೆ ಹಿಂಗೆ ಕೊಡ್ಬೇಕು ಇವ್ರುಗಳಿಗೆ. ಕೆಲವ್ರು ಇರ್ತಾರಲ್ಲ ಬೇಕು ಅಂತ ಪುಡ್ಕೋರಿಗೆ. ಈಗ ಸ್ಟಾರ್ಟ್. Love makes monsters of women. ಇವರು ಕಬೀರ್ ಸಿಂಗ್ ಹೀರೋಯಿನ್ ತಾನೆ, ಕ್ರೇಜಿ. ಇದು ತಾರಾ ಸುತಾರಿಯಾ, ಮಾನ್ಸ್ಟರ್ ಮೈಂಡ್ಸ್. It is a beautiful illusion ನಯನ್ತಾರ. if one understands the depth of its design. ಆ್ಯಕ್ಚುಲಿ ನೀವು ಕಬೀರ್ ಸಿಂಗ್ ನೋಡ್ಬಿಟ್ರೆ ಈ ಅದ್ವಾನಿ ಅವ್ರಿಗೆ ಫುಲ್ಲು ಫ್ಯಾನ್ ಆಗಿ ಹೋಗ್ತೀರಾ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆ ಫಿಲಮು, ಮತ್ತು ಆ ಹೀರೋನು ಕೂಡ ಇಷ್ಟ, ಶಾಹಿದ್ ಕಪೂರ್ ಅವರು. ಅದರಲ್ಲಿ ಯಾವ ಥರ ಆ್ಯಕ್ಟ್ ಮಾಡಿದ್ದಾರೆ ಅಂತಂದರೆ ಹೇಳೋಕ್ಕಾಗಲ್ಲ. ಇದರಲ್ಲಂತೂ ಕೆಚ್ಚಾಕ್ಬಿಟ್ಟಿರ್ತಾರೆ ಅಂತ ಅನ್ಕೊಳ್ಳಿ, ಅಂದರೆ ಆ್ಯಕ್ಟಿಂಗ್ ಸ್ಕಿಲ್ಸಲ್ಲಿ. ತಾರಾ ಸುತಾರಿಯಾ. And yet here we are. ಓಕೆ, ಅವರು ಇದು ಯಾರಿದು? ಇದು ಒಳಗಡೆ ಗಾಯ್ಸ್, ಲಿಟ್ರಲಿ ಆ ಒಂದು ಇದಾಗ್ಬೋದು, ಪಕ್ಕ ಯಶೇ ಅದು ನಮ್ಮ ಭಾಷೆನೇ. ಕ್ರೇಜಿಯಾಗಿರುತ್ತೆ ಇದೆಲ್ಲ ವಿಷನ್ಸ್ಗಳು ಥಿಯೇಟ್ರಲ್ಲಿ ನೋಡೋದಕ್ಕೆ. The scraps of devotion. ಲೇಡೀಸ್ ಆ್ಯಂಡ್ ಲೇಡೀಸ್, ಒಬ್ಬೊಬ್ಬರೇ ಬರ್ತೀರಾ ಒಟ್ಟಿಗೆ ಬರ್ತೀರಾ? ಒಬ್ಬೊಬ್ಬರೇ ಒಟ್ಟಿಗೆ ಬರ್ತೀರಾ? ಕ್ರೇಜಿಗೆ ಹಚ್ಚಿದ್ದು ಆ್ಯಕ್ಚುಲಿ ಇಲ್ಲಿ ವಿಲನ್ಗಳಿಗೆ ಏನು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಎಲ್ಲ ಹುಡುಗಿರ ಹೆಣ್ಣೈಕ್ಳುಗಳೇ ಆ್ಯಡ್ಗಳು ಆಡ್ಬಿಡ್ತಾರೆ. ಅದೇ ಇರೋದು ಇದು ಸ್ಟೋರಿ ಅಂತ ಅನ್ನಿಸ್ತೈತೆ. ನಾನಂತೂ ಈ ಮಸ್ತಾಗಿರುತ್ತೆ, ನನಗೆ ಸಿಕ್ಕಾಬಿಟ್ಟೆ ಖುಷಿ ಆಯ್ತೈತೆ. ವಾಚ್ ಅಟ್ ಯುವರ್ ಓನ್ ರಿಸ್ಕ್ ಇದಕ್ಕೆ ಕೊಟ್ಟಿದ್ದೆ. But here comes a plot twist, ladies. Don't forget the predictable spectacle of men and their cocks. ಅದನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕಾಗೋದಿಲ್ಲ ನಾನು. ಅದು ನಿಮ್ಮ ರಿಸ್ಕಲ್ಲೇ ನೀವು ನೋಡಬೇಕು, ಅದು ಅರ್ಥ ಹೇಳೋಕ್ಕಾಗೋದಿಲ್ಲ. 26/8/26 ಕ್ರೇಜಿ ಅಂತ ಅನ್ಕಡಿ. ಲಿಟ್ರಲಿ ಹೇಳ್ತೀನಲ್ಲ, ನೀವು ಯಾರ್ಯಾರು ವೆಯ್ಟ್ ಮಾಡ್ತಾಯಿದ್ದೀರೋ ನನಗೆ ಗೊತ್ತಿಲ್ಲ. ನಾನು ವೆಯ್ಟ್ ಮಾಡ್ತಾ ಇರೋದು ಓನ್ಲಿ ಟಾಕ್ಸಿಕ್ ಅಷ್ಟೇ. ನನಗಿನ್ನು ಯಾರ ಮೇಲೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಅದು ನೋಡ್ಬೇಕು, ಇದು ನೋಡ್ಬೇಕು, ಫಸ್ಟ್ ಡೇ ನೋಡ್ಬೇಕು, ಆ ಥರ ಈ ಥರ ಯಾರ ಮೇಲೂ ಇಲ್ಲ. ಇರೋದು ಯಶ್ ಮೇಲೆ ಮಾತ್ರ. ಯಾಕೆ ಅಂತಂದರೆ ಯಾವುದೇ ಸಿನಿಮಾ ಬರಲಿ, ಎಷ್ಟೇ ವರ್ಷಗಳಾಗಲಿ, ಇನ್ನೊಂದಾಗಲಿ, ಆ ಡೆಡಿಕೇಶನ್ ಇರುತ್ತೆ ನೋಡಿ, ಅದು ಬಾಸ್ ಹತ್ರ ಮಾತ್ರ ನನಗದು ಎದ್ದು ಕಾಣುತ್ತೆ. ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕು, ಆಮೇಲೆ ಎಲ್ಲೂ ನೋಡಿರಬಾರ್ದು, ಆ ಥರ ಏನಾದರೂ ಮಾಡಿಕೊಡ್ಬೇಕು ಅನ್ನೋ ಇಂಟೆನ್ಷನ್ ಇರೋದು ಒನ್ ಆ್ಯಂಡ್ ಓನ್ಲಿ ಯಶ್ ಅವ್ರಿಗೆ ಮಾತ್ರ. ಆಯಿತಾ? ನಾನು ಫ್ಯಾನಾಗಿ ಮಾತಾಡ್ತಾ ಇಲ್ಲ, ಇದನ್ನ ನಾನು ಕ್ಯಾಶುವಲಾಗಿ ಹೇಳ್ತಾ ಇದ್ದೀನಿ. ನೀವು ಈ ವೆಯ್ಟ್ ಮಾಡ್ತೀರಾ ಅಂದರೆ ಯಶ್ ಅವ್ರ ಸಿನಿಮಾಗೋಸ್ಕರ ವೆಯ್ಟ್ ಮಾಡಿ. ಇನ್ನು ಮಿಕ್ಕಿದು ಬೇರೆದ್ರ ಮೇಲೆಲ್ಲ ನನಗೆ ನಂಬಿಕೆ ಇಲ್ಲ.
100% ಗೈಸ್. ಆಡಿಯನ್ಸ್ಗಳಿಗೆ ಏನು ಬೇಕು, ಯಾವ ಥರ ಬೇಕು, ಹೆಂಗೆ ಕೊಡಬೇಕು ಅನ್ನೋದು ಕ್ಲಾರಿಟಿ ಇರೋ ಒನ್ ಆ್ಯಂಡ್ ಓನ್ಲಿ ಆ್ಯಕ್ಟರು ನಮ್ಮ ಬಾಸು. ಸೊ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಇದು ನಾನು ಕ್ಯಾಶುವಲಾಗಿ ನಾರ್ಮಲಾಗಿ ಒಂದು ಆಡಿಯನ್ಸಾಗಿ ನಾನು ಮಾತಾಡ್ತಾ ಇರೋದು, ಈಗ ಮಾತಾಡ್ತಾ ಇರೋದು. ಓಕೆ, ಆ್ಯಂಡ್ ನಾನು ಫ್ಯಾನಾಗಿ ಮಾತಾಡ್ಬಿಟ್ರೆ ನೀವು ಏನೇನೋ ಅಂದ್ಬಿಡ್ತೀರ ನನಗೆ, ಓವರ್ ಆಯ್ತು ಗುರು ನಿಂದು ಅದು ಇದು ಅಂತ. ಅದಕ್ಕೆ ನಾನು ಫ್ಯಾನಾಗಿ ಮಾತಾಡಲ್ಲ, ಕ್ಯಾಶುವಲಾಗಿ ಮಾತಾಡಿದ್ದೀನಿ ಈಗ. ಸೊ ನಿಮ್ಗೇನು ಅನ್ನಿಸ್ತು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಜಸ್ಟ್ ಈಗ ಕನ್ನಡದಲ್ಲಿ ನೋಡಿದ್ದು, ಇನ್ನೂ ಹಿಂದಿ ಬೇರೆ ಲ್ಯಾಂಗ್ವೇಜಲ್ಲಿ ಇನ್ನೂ ಹೆಂಗೆ ಹುಚ್ಚು ಬಂದುಬಿಡ್ಬೇಕು ಆ ಥರ ಆ್ಯಕ್ಟಿಂಗು ಪಕ್ಕ. ಅದರಲ್ಲೂ ಕೂಡ ವಾಯ್ಸಲ್ಲಿ ಹಂಗೆ ಇರುತ್ತೆ. ಸೊ ನೋಡ್ತೀನಿ ಅದನ್ನು ಕೂಡ. ಸೊ ನಿಮ್ಗೇನು ಅನ್ನಿಸ್ತು ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗಂತೂ ಫುಲ್ ಇಂಟರ್ನೆಟ್ ಬ್ಲಾಸ್ಟ್ ಬಿಡಿ. ಇನ್ನು ನೋಡಿ ಬರ್ತಾ ಇರ್ತಾವೆ ಅಪ್ಡೇಟ್ಸ್ಗಳ ಮೇಲೆ ಅಪ್ಡೇಟು, ಕ್ರೇಜಿ. ನಾನು ಅಂದ್ಕೊಂಡಿದ್ದೆ ಇದರಲ್ಲಿ ಯಶ್ ಅವರೇ ಇರಲ್ವೇನೋ, ತೋರಿಸಿದ್ರೆ ಲಾಸ್ಟಲ್ಲಿ ಒಂದು ಗ್ಲಿಮ್ಸ್ ತೋರಿಸ್ಬೋದು, ಇನ್ನು ಮಿಕ್ಕಿದೆಲ್ಲ ಲೇಡೀಸ್ಗಳನ್ನೇ ತೋರಿಸ್ಬೋದು ಅಂತ. ಫಸ್ಟ್ ಕೊಟ್ರಲ್ಲ ಇಂಟ್ರೋ, ಅದೇ ಕ್ರೇಜಿ ಆಗಿತ್ತು. ಮಸ್ತಾಗಿತ್ತು ಅದು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಏನು ಅಪ್ಡೇಟ್ಸ್ ಬಂದರೂ ಪಕ್ಕ ವೀಡಿಯೋ ಕೊಡ್ತೀನಿ, ಬರುತ್ತೆ ನನ್ನ ಚಾನಲಲ್ಲಿ ಅಂತ ಹೇಳ್ತಾ ಲವ್ ಯು ಆಲ್. ಒಂದು ರೀಸೆಂಟಾಗಿ ಒಂದು ವ್ಲಾಗ್ ಮಾಡಿದ್ದೀನಿ ಆಯಿತಾ. ಸೊ ಆ ವ್ಲಾಗ್ ಇಲ್ಲಿ ಹಾಕ್ತೀನಿ, ಸ್ಕ್ರೀನ್ನ ಕ್ಲಿಕ್ ಮಾಡಿ ನೋಡಿ. ಸಿಗೋಣ. ಲವ್ ಯು ಆಲ್. ಬಾಯ್ ಗೈಸ್.